ಗೀತಾ ಗೀತಾ ಕೆಲಸ ತಗೊಳ್ಳೋದಿಲ್ಲ. ತಗೊಂಡ್ಮೇಲೆ ಆ ಕೆಲಸ ಮುಗಿಸೋವರೆಗೂ ನಾನು ಬಿಡೋದಿಲ್ಲ. ಗೊತ್ತು, ಅದಕ್ಕೆ ಈ ಕೆಲಸನ ನಿನಗೆ ವಹಿಸ್ಕೊಟ್ಟಿದ್ದು. ದೊಡ್ಡಣ್ಣ, ಇದು ಅಡ್ವಾನ್ಸ್ ಅಲ್ಲ, ಫುಲ್ ಪೇಮೆಂಟ್. ಇದು ಅನಿವಾರ್ಯ ಬಂದರೆ ಮಾತ್ರ ಯೂಸ್ ಮಾಡು. ಇದರಲ್ಲಿ ಟ್ರಿಪ್ ಡೀಟೇಲ್ಸ್ ಮತ್ತು ಅವಳ ಫೋಟೋ ಇದೆ. ತುಂಬ ದಿನದಿಂದ ನನಗೂ ಡಿಸಪಾಯಿಂಟ್ ಆಗಿ ಸಾಕಾಗಿ ಹೋಗಿದೆ. ಈ ವಿಷಯದಲ್ಲಾದರೂ ನೀನು ನನಗೆ ಗುಡ್ ನ್ಯೂಸ್ ಕೊಡಲೇಬೇಕು ಶ್ರೀಕರ್. ಆಮೇಲೆ ಸಾರಿ ಮೇಡಮ್ ಅದು ಇದು ಅಂತ ಏನಾದರೂ ಕತೆ ಹೇಳಿದ್ರೆ ಈ ಪ್ರಪಂಚದಿಂದ ನೀನೇ ಡಿಸಪಿಯರ್ ಆಗಬೇಕು. ಹಾಗೆ ಮಾಡಿಬಿಡ್ತೀನಿ. ಅಷ್ಟೆಲ್ಲ ಸೀನಿಲ್ಲ ಬಿಡಿ ಮೇಡಮ್. ಈ ಶ್ರೀಕರನ್ ಕೈಗೆ ಬಂತಲ್ಲ, ಇನ್ನೆಲ್ಲ ಶುಭಕರವಾಗೇ ಮುಗಿಯುತ್ತೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ಇದು ಮೂರನೆಯವರ ಕಿವಿಗೆ ಬೀಳಬಾರ್ದು. ಏನ್ ಸರ್ ಹಿಂಗೆ ಅಂದ್ಬಿಟ್ರಿ? 3 ಜನಕ್ಕೆ ಗೊತ್ತಾದ್ರೆ 3 ಲೋಕಕ್ಕೆ ಗೊತ್ತಾದಾಗೆ. ಆ ಯಮಲೋಕಕ್ಕೂ ಗೀತಾ ಬರೋ ವಿಷಯ ಗೊತ್ತಾಗದಿರೋ ಹಾಗೆ ನಾನು ಅವಳ ಕೆಲಸನ ಮುಗಿಸ್ತೀನಿ. ಲೇ ಗಿರಿ, ನಾಳೆ ಟ್ರಿಪ್ಪಿಗೆ ಬರ್ಬೇಕಾದ್ರೆ ನಿಂದು ಲೆದರ್ ಜಾಕೆಟ್ ತಂದ್ಕೊಡ. ನಾನು ಹಾಕೊಂಡು ಫುಲ್ಲು ಮಿಂಚ್ಬೇಕು ನಾನು. ಆಯ್ತು ಬಿಡೋ ಸಿಟಿ, ಅದೆಷ್ಟು ಸತಿ ಹೇಳ್ತೀಯ? ನಿನಗಿಲ್ದೆ ತರ್ತೀನಿ ಬಿಡೋ. ಮಗ ಒಂದ್ ಸೆಟ್ ಚಡ್ಡಿನೂ ತಂದಿದ್ದೀನೋ. ಸುಮ್ಮನಿರಲಿ. ಲೈ ನಿನ್ಗೆಲ್ಲ ಓಸಿನ ಆಗ್ಬೇಕಲ್ಲ, ಅದಕ್ಕೆ ಹೇಳ್ದೆ. ಬೇಜಾರಾಗ್ಬೇಡ ಬಿಡು, ನನ್ನ ಹತ್ರ ಒಂದು ಬಾಂಬರ್ ಜಾಕೆಟ್ ಇದೆ, ಸಖತ್ತಾಗಿದೆ, ನಾನು ಹಿಂಗೆ ತಂದು ಕೊಡ್ತೇನೆ. ಏ ಅಲ್ಲೋಡ್ರ ನಮ್ಮ ವಿಜಿ. ನಾಳೆ ಟ್ರಿಪ್ಗೆ ಏನು ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ರೆ ನೀನೇನೋ ಮಗ ತಾಳಿ ಹಿಡ್ಕೊಂಡು ಕೂತಿದ್ಯಾ? ಏನಾಯ್ತು? ಗೀತಾ ನೆನ್ಪು ಕಾಡ್ತಾ ಇದೆಯೇನೋ? ನಾಳೆ ಟ್ರಿಪ್ಪಲ್ಲಿ ಏನು ಮಾಡಬೇಕು ಅಂತ ಈ ತಾಳಿ ಹೇಳ್ಕೊಡ್ತಾ ಇದೆ. ಏನ್ ಮಾತಾಡ್ಬೇಕಂತೆ? ಹಾ, ನಾಳೆ ಟ್ರಿಪ್ ಹೋಗ್ತಾ ಇರೋದೇ ಅವಳಿಗೋಸ್ಕರ. ನಾಳೆ ಏನಾಗುತ್ತೆ ಅಲ್ಲಿ? ಮಗ ನಾಳೆ ಪ್ಲಾನ್ ಏನು? ಗೀತನ ಕನ್ವಿನ್ಸ್ ಮಾಡ್ತೀನಿ. ಮುನ್ನಿಸ್ಕೊಂಡು ಹೋದವಳು ರಮಿಸ್ಕೊಂಡು ವಾಪಸ್ ಬಂದರೆ ಸರಿ, ಇಲ್ಲ ಅಂದರೆ ಬಲವಂತವಾಗಿ ತಾಳಿನ ಅವಳು ಕುತ್ತಿಗೆ ಕಟ್ತೀನಿ. ಆಮೇಲೆ ಏನೇ ಮಾಡಿದ್ರು ನಾನು ಅವಳು ಗಂಡ ಅನ್ನೋ ಸತ್ಯ ಬದಲಾಗಲ್ಲ. ಅವಳು ನನ್ನ ಕೈ ಹಿಡಿದು ನಮ್ಮ ಮನೆಗೆ ಬರಲೇಬೇಕು ಅಷ್ಟೆ. ಕರೆಕ್ಟಾಗಿ ಹೇಳ್ದ. ಗೀತಾ ಹಠಮಾರಿತನಕ್ಕೆ ತಾಳಿಯನ್ನು ಮೂಗ್ದಾರ ಬಿದ್ರೇನೆ ಸರಿ. ಶೀಲಾ, ಬಾರಿ ಇಲ್ಲಿ. ರೀ, ಒಂದು ನಿಮಿಷ, ತರಕಾರಿ ಇದೆ, ಹೆಚ್ಚಿಬಿಟ್ಟು ಬರ್ತೀನಿ. ಅಯ್ಯ ಆಮೇಲೆ ಹೆಚ್ಚುವಂತೆ ಬಾರೆ. ಏನ್ರಿ ಅದು? ಏನ್ರಿ ಅದು? ನನಗೂ ಅಡುಗೆ ಮನೇಲಿ ಕೆಲಸ ಇರುತ್ತೆ, ಒಂದೇ ಸಮ ಕರಿತಿರ್ತೀರಾ. ಮಾಡುವಂತೆ ಬಿಡೆ. ಹೋಗಿ ಒಂದು ಲೋಟ ಬಿಸಿ ಬಿಸಿ ಕಾಫಿ, ಹಾಗೆ ನಿನ್ನ ಮಗಳು ಜಾತಕ ತಗೊಂಡ್ ಬಾರ. ರೀ, ಕಾಫಿ ತರ್ತೀನಿ, ಆದರೆ ಜಾತಕ ಯಾಕೆ? ಗೀತನ
ಕಾಲೇಜಿಗೆ ಬಿಟ್ಟು ಬಂದ್ರಿ ತಾನೆ? ಬಿಟ್ಟು ಬಂದೆ ಕಣೆ, ಅವಳ ಕಾಲೇಜಿನ ಓದಿಗೆ. ಈಗ ನಾನು ಜಾತಕ ಕೇಳ್ತಾ ಇರೋದು ಅವಳ ಮುಂದಿನ ಜೀವನದ ಹಾದಿಗೆ. ಏನ್ರಿ ಹಾಗಂದ್ರೆ? ಅಯ್ಯೋ ಬಾರೆ ಇಲ್ಲಿ ನನ್ನ ಪೆದ್ದ ಸುಶೀಲ. ವಯಸ್ಸಿಗೆ ಬಂದ ಮಗಳ ಜಾತಕನ ತಂದೆ ಆದವನು ಯಾಕೆ ಕೇಳ್ತಾನೆ? ಅದನ್ನ ಮಾಡಿದ್ರೆ ಅಲ್ವಾ ಸುಶೀಲ ನನ್ನ ಜವಾಬ್ದಾರಿ ಪೂರ್ಣ ಆಗೋದು. ಅಂದ್ರೆ ಮಂತ್ರಿ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀರಾ? ಹಲ್ಲು ಉದಿಸ್ಬಿಡ್ತೀನಿ. ನಾನ್ ಯಾಕೆ ಹೋಗ್ಲಿ ಮನೆಗೆ? ನನ್ನನ್ನು ಮಂಡಿ ಉರ್ಸಿದ ಮನೆ ಕಣೆ ಅದು. ಆ ಮನೆ ಜೊತೆ ನಮ್ಮ ಸಂಬಂಧ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದೇ ಮೊದಲು, ಇದೇ ಕೊನೆ. ಇನ್ನೊಂದು ಸರಿ ನಿನ್ನ ಬಾಯಲ್ಲಿ ಆ ಮನೆ ಹೆಸರು ಬರಬಾರ್ದು ಸುಶೀಲ. ಮತ್ತೆ ಗೀತನ ಈಗ ತಾನೇ ಗಂಡನ ಮನೆಗೆ ಕಳಿಸ್ತೀನಿ ಅಂದ್ರಿ? ಕಳಿಸ್ತೀನಿ ಕಣೆ. ಇನ್ನೊಂದು ವರನ ಹುಡುಕ್ತೀನಿ, ಮದುವೆ ಮಾಡಿ ಕಳಿಸ್ತೀನಿ. ಅದಕ್ಕೆ ಕಣೆ ನಿನ್ನ ಹತ್ರ ಜಾತಕ ಕೇಳಿದ್ದು. ಅಲ್ಲ ರೀ, ಈ ವಿಷಯದಲ್ಲಿ ನಮ್ ಗೀತನು ಒಂದ್ ಮಾತು ಇಲ್ಲ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ನಡೆಯೋದು ನನ್ನ ಮಾತು. ಅದಕ್ಕೆ ನಿನ್ನ ಮಗಳು ಒಪ್ಪಿದಳಲ್ವಾ? ಹೋಗಿ ಜಾತಕ ತಗೊಂಡ್ ಬಾ. ಲೋ, ಗೀತನ ಮಾತಾಡ್ಸೋಕ್ಕೋಸ್ಕರ ಎಲ್ಲರಿಗಿಂತ ಮುಂಚೆ ಬಂದು ಕಾಲೇಜಲ್ಲಿ ಕಾಯ್ತಾ ಇದೆಯಲ್ಲೋ. ಆದ್ರೆ ಈಗ ನೋಡಿದ್ರೆ ಅವಳೇ ಎದುರುಗಡೆ ಬಂದ್ರು ಮುಖ ತಿರ್ಸ್ಕೊಂಡ್ ಬಂದಿದ್ಯಲ್ಲೋ. ನಾನು ಅವಳನ್ನ ನೋಡಬಾರ್ದು ಅಂತ ಅಲ್ಲ ಕಣ್ರ, ನನ್ನನ್ನು ಅವಳು ನೋಡಬಾರ್ದು ಅಂತ. ಏನು ಅವಳು ನಿನ್ನನ್ನು ನೋಡಬಾರ್ದ? ಏನು ಹೇಳ್ತಿದ್ಯಾ ಮಗ? ಯಾಕೋ ಲವಲ್ಲಿ ಬೀಳ್ತಾಳೆ ಅಂತನ? ಹಾಗೆ ಅನ್ಕೊಳ್ಳೋದು ಒಳ್ಳೇದೇ ಅಲ್ವೇನೋ ವಿಜಿ? ಹಾಗಲ್ಲ ಕಣ್ರ, ಗೀತಾಗ ನನ್ನ ಮುಖ ನೋಡಿದ್ರೆ ಮೂಡ್ ಆಫ್ ಆಗುತ್ತೆ. ನನ್ನ ಗೀತಾ ಯಾವತ್ತೂ ಖುಷಿಯಾಗಿರ್ಬೇಕು. ಅವಳು ಬೇಜಾರಲ್ಲಿದ್ದರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನ ಮುಖ ತಿರ್ಸ್ಕೊಂಬಂದೆ. ನಿಂದೇನ್ ಮನ್ಸ ಅಥವಾ ತಕಡಿಲಿಡೋಕಲ್ಲ. ವಿಜಿ ನಿನ್ ಗಂಡ ಅಂತ ಮಾತಾಡದೆ ಹೋದ್ರು ಅಟ್ಲೀಸ್ಟ್ ಒಬ್ಬ ಫ್ರೆಂಡಾಗಿ ಮಾತಾಡ್ಬೋದಲ್ವಾ ನೀನು? ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ಯಾರ ಮುಖ ನೋಡಬಾರ್ದು ಅನ್ಕೊಂಡಿದ್ದೀನೋ ಅವರು ಅವರೇ ಅರ್ಥ ಮಾಡಿಕೊಂಡು ನನ್ನ ಜೀವನದಿಂದ ದೂರ ಇದ್ದಾರೆ. ನನಗದೇ ತೃಪ್ತಿ. ಈ ತೀರ್ಮಾನಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ. ಗೀತಾ, ನಿನ್ಕೋ ಗೀತಾ. ಏನೋ ಮಗ ಹೀಗಾಗೋಯ್ತು? ಏನೂ ಆಗಿಲ್ವಾ? ಗೀತಾ ಜೊತೆ ಮಾತಾಡೋಕ್ಕೊಂದು ಅವಕಾಶ ಸಿಕ್ತು. ಕಾಫಿ. ವಾವ್, ಸರಿಯಾದ ಟೈಮ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದ್ಯಾ? ಥ್ಯಾಂಕ್ ಯು ಬಾನು. ರೀ ಕೂತ್ಕೋ ಬಾನು, ಕೂತ್ಕೊಂಡು ಮಾತಾಡು. ವಿಜಿ ಕಾಲೇಜಿಂದ ಎಜುಕೇಶನಲ್ ಟ್ರಿಪ್ ಹೋಗ್ತಾ ಇದ್ದಾನೆ. ಹೌದಾ? ಗೀತಾನು ಹೋಗ್ತದಳ? ಅಫ್ಕೋರ್ಸ್ ರೀ, ಎಜುಕೇಶನಲ್ ಟ್ರಿಪ್ ಅಂದಮೇಲೆ ಗೀತಾನು ಹೋಗ್ತಾಳೆ ತಾನೆ. ನಾನು ವಿಜಿಗೆ ಹೇಳಿದ್ದೀನಿ ರೀ, ಈ ಟ್ರಿಪ್ಪು ಗೀತಾನ ಕನ್ವಿನ್ಸ್ ಮಾಡೋದಕ್ಕೆ ಸಿಕ್ಕಿರೋ ಒಳ್ಳೆ ಅವಕಾಶ, ಅದನ್ನ ಮಿಸ್ ಮಾಡ್ಕೋಬೇಡ ಅಂತ. ನಿಮ್ಮಿಬ್ರು ಮಧ್ಯೆ ಅದು ಏನೇ ಡಿಫ್ರೆನ್ಸಸ್ ಇದ್ರೂ ಅದನ್ನ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬರ್ತಾ ಇಬ್ರು ಜೊತೆಲೇ ಬರಬೇಕು ಅಂತಾನು ಹೇಳಿದ್ದೀನಿ. ಬಾನು, ಏನ್ರಿ ನನ್ನ ಮಗನಿಗೆ ಇಷ್ಟೊಂದು ಸಪೋರ್ಟ್ ಆಗಿ ನಿಂತಿದೆಯಲ್ಲ, ಇದನ್ನ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಬಾನು. ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ಒಳ್ಳೇದು ಬಯಸಿದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಾ? ಅದಿರಲಿ, ಆ ರಮೇಶ್ ಅಂತ ಒಬ್ಬ ಕಾಲ್ ಮಾಡ್ತಿದ್ನಲ್ಲ, ಅವನ ವಿಷಯ ಏನಾಯ್ತು? ಅವನ ಯಾವಾಗ ಅವನು ನನ್ನ ಸುಧಾ ಸಾವಿನ ಹಿಂದೆ ಗೀತಾ ಇದ್ದಾಳೆ ಅಂತ ಅವಳು ಫೋಟೋ ಕಳಿಸಿದ್ನೋ ಅವತ್ತೇ ನನಗೆ ಅರ್ಥ ಆಯಿತು ಅವನೊಬ್ಬ ಸುಳ್ಳ ಅಂತ. ಅದಕ್ಕೆ ಅವತ್ತಿಂದ ಅವನನ್ನು ದೂರ ಇಟ್ಟಿದ್ದೀನಿ.
ಹೌದಾ? ಹಾಗಾದ್ರೆ ಅವನು ದುಡ್ಡಿಗಾಸೆಗೆ ನಿಮ್ಮ ಹಿಂದೆ ಬಿದ್ದಿದ್ದಾನೆ ಅನ್ನಿ. ಒಂದು ವೇಳೆ ಅವನು ಇದೇ ವಿಷಯನ ಇಟ್ಕೊಂಡು ಮತ್ತೆ ನಿಮಗೇನಾದರೂ ತೊಂದರೆ ಕೊಟ್ಟರೆ ಏನು ಮಾಡ್ತೀರಾ? ಅವನೇನಾದರೂ ನನ್ನ ತಂಟೆಗೆ ಬಂದರೆ ನೀವು ಅವನ ಕತೆ ಮುಗಿಸಿ, ನಾನು ಟ್ರಿಪ್ಪಲ್ಲಿ ಆ ಗೀತಾ ಕತೆ ಮುಗಿಸ್ತೀನಿ. ಅಲ್ಲಿಗೆ ನನ್ನ ದಾರಿಗೆ ಅಡ್ಡ ಇದ್ದು ಎಲ್ಲರ ಕತೆನೂ ಮುಗಿದು ನನ್ನ ಕತೆ ಸುಗಮವಾಗಿ ಸಾಗುತ್ತೆ. ಮೇಡಮ್, ಗೀತಾ ಅಲ್ಲಿ ನೋಡೆ. ಗೀತಾ, ಯಾರೇ ನೀವು? ನಾನ್ ಕಣ್ರಿ ನಿಮ್ ಗಂಡ ವಿಜಯ್. ಒಂದ್ ನಿಮಿಷ, ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ರಿ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಕೇಳಿದೆ, ಹೋಗ್ತಿದ್ದೀರಲ್ಲ, ಇದು ನ್ಯಾಯನಾ? ನಿಮಗೆ ನನ್ನ ಮುಖ ನೋಡಬೇಕು ಅಂತ ಅನ್ಸೋದೇ ಇಲ್ವಾ? ಓ, ನಿಮಗೆಲ್ಲ ಅನ್ಸುತ್ತೆ. ಅದಕ್ಕೆ ಅಲ್ವಾ ನಾನು ಈ ಮಡಕೆ ಹಾಕೊಂಬಂದಿರೋದು. ನಿಮ್ಮ ಥ್ಯಾಂಕ್ಸ್ನ ನಿಮ್ಮ ಫ್ರೆಂಡ್ಸ್ ಕೈಯಲ್ಲಿ ಕೊಟ್ಟು ಕಳಿಸಿದ್ರಲ್ಲ, ಅದನ್ನು ನಾನು ಡೈರೆಕ್ಟಾಗೆ ತೊಗೊಳೋಣ ಅಂತ ಆಸೆ ಆಯಿತು, ಅದಕ್ಕೆ ಬಂದೆ. ಕ್ಷಮಿಸಿ, ನಾನು ನಿಮಗೆ ಕೈ ಕೊಡಲ್ಲ. ವಾವ್, ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನನಗೆ ಗೊತ್ತಿತ್ತು ನನ್ನ ಹೆಂಡತಿ ನನಗೆ ಯಾವತ್ತೂ ಕೈ ಕೊಡಲ್ಲ ಅಂತ. ಹಾಗಿದ್ರೆ ಬನ್ರಿ ನನ್ನ ಜೊತೆಗೆ, ನಮ್ಮ ಮನೆಗೆ ಹೋಗೋಣ. ಪ್ಲೀಸ್ ವಿಜಯ್, ಏನೇನೋ ನೆಪ ಇಟ್ಕೊಂಡು ನನ್ನ ಹತ್ರ ಮಾತಾಡಕ್ ಬರಬೇಡ. ಯಾಕ್ರಿ? ನಾನು ಮಾತಾಡ್ಸಿದ್ರೆ ನೀವು ನಂಗೆ ಸೋತ್ ಬಿಡ್ತೀರಿ ಅಂತ ಭಯನಾ? ಸೋಲೋದು ಗೆಲ್ಲೋದು ಏನಿದೆ ಇದ್ರಲ್ಲಿ? ನೀನ್ ಮಾತಾಡ್ಸೋದಲ್ಲ, ನೀನ್ ಏನೇ ಮಾಡಿದ್ರು ನಿನ್ ಜೊತೆ ನಾನ್ ಮೊದ್ಲಿನಾಗ ಇರಕ್ಕಾಗಲ್ಲ. ಬೇಡ, ಅಟ್ಲೀಸ್ಟ್ ಹೊಸದಾಗಿ ನನ್ನ ಜೊತೆ ಫ್ರೆಂಡ್ಶಿಪ್ ಆದ್ರೂ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆಗಿ ಇವರೆಲ್ಲ ನಿಮ್ಮ ಜೊತೆ ಇರ್ತಾರಲ್ಲ, ಆ ರೀತಿ ನಾನು ಇರ್ತೀನಿ. ಆಗ ಈ ಮಡಕೆ ಹಾಕೊಳ್ಳೋ ಉಸಾವರಿನೇ ಇರಲ್ವಲ್ಲ. ಪ್ಲೀಸ್ ಗೀತಾ, ಈ ಮಡಕೆಯಿಂದ ನನಗೆ ಮುಕ್ತಿ ಕೊಡಿಸಿ. ಗೀತಾ, ಏನಿದು? ನಾವಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋಬಾರ್ದು ಅಂದ್ರೆ ಇರೋದು ಒಂದೇ ದಾರಿ. ಈ ಮಡ್ಕೆನ ನೀನ್ ಹಾಕೋಬೇಕು, ಇಲ್ಲ ನಾನ್ ಹಾಕೋಬೇಕು. ಅಂಬಿಕಾ, ಏನದು? ಇದ್ರಲ್ಲಿ ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ಸ್ ಎಲ್ಲ ಇದೆ. ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ವಿಜಯ್ ಸರ್ ಟ್ರಿಪ್ಪಿಗೆ ಹೋಗ್ತಾ ಇದಾರಲ್ಲ, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಿದ್ದಾರೆ, ಅಲ್ಲಿ ತಗೊಂಡು ಹೋಗ್ತಿದ್ದೀನಿ. ಓಹೋ, ಹಾಗಾದ್ರೆ ಇದೆಲ್ಲ ನಿಮ್ ವಿಜಯ್ ಸರ್ಗೆ? ಇದು ವಿಜಯ್ ಸರ್ಗಲ್ಲ, ಗೀತಮ್ಮನವರಿಗೆ ತುಂಬಾ ಇಷ್ಟ ಅಂತೆ, ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ. ದೊಡ್ಡಣ್ಣ, ಏನಿದು? ತರಾವರಿ ಜ್ಯೂಸು, ಚಿಪ್ಸು, ಪಪ್ಸು, ಎಲ್ಲ ಗ್ಯಾಸ್ ಐಟಮ್ಸು. ಇದೆಲ್ಲ ನಮ್ಮ ವಿಜಿಗ ಅಲ್ಲ, ಅವನ ಹೆಂಡತಿ ಗೀತಾಗಂತೆ. ಆ ಗೀತಾಗೆ ಯಾಕೆ ವಿಜಿ ಎಲ್ಲ ತಗೊಂಡು ಹೋಗ್ಬೇಕು? ಅಂಬಿಕಾ, ಒಂದ್ ನಿಮಿಷ. ಈಗ ಎಲ್ಲಿಗೆ ಇಷ್ಟು ಅರ್ಜೆಂಟಲ್ಲಿ ಓಡೋಗ್ತಿದ್ಯಾ? ಅದೇ ಮೇಡಮ್, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಆಮೇಲೆ ಖಾರ ಬುಂದಿ, ಸಿಹಿ ಬುಂದಿ, ಎಳ್ಳುಂಡೆ, ಅಂಟನುಂಡೆ, ಇನ್ನೂ ಏನೇನೋ ಹೇಳಿದ್ದಾರೆ. ಹಾ, ಈ ಸ್ನ್ಯಾಕ್ ಐಟಮ್ಸ್ ಎಲ್ಲ ವಿಜಿಗೆ ತುಂಬಾನೇ ಇಷ್ಟ. ಅವನಿಗೆ ತಾನೆ? ಅದು ಕೂಡ ಅವ್ರ ಮುದ್ದಿನ ಹೆಂಡತಿಗೆನೆ. ನೋಡಿ ಮೇಡಮ್, ಇಷ್ಟು ಅವ್ರ ಮುದ್ದಿನ ಹೆಂಡತಿಗಂತೆ. ಅಯ್ಯಪ್ಪ, ನಂಗಂತೂ ಸುಸ್ತಾಗಿ ಹೋಗಿದೆ. ಅಪ್ಪ, ಇನ್ನು ಪ್ಯಾಕಿಂಗ್ ಮಾಡಬೇಕು, ಹೋಗ್ಬೇಕು. ಸ್ಟಾಪ್ ಇಟ್! ಎಲ್ಲ ಗೀತಂಗೆ ಇಷ್ಟ ಅಂದ್ರೆ ವಿಜಿಗೆ ಏನ್ ಇಷ್ಟ?
ಅಮ್ಮ